ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಡಿ ಸಿ ಅಂತ ಹೇಳ್ಬಿಟ್ಟು. ನನ್ನ ಇವತ್ತಿನ ಕಂಟೆಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಜಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈ ಒಂದು ಕಾಂಪೊನೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದರೆ ನನ್ನ ಪ್ರತಿ ವಿಡಿಯೋ ನಾನು ಮಾಡ್ತಾ ಇರೋಂಥದ್ದು ಉಳಿತಾಯದ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮತ್ತು ನಿಮಗೆ ಲೋನ್ ವಿಚಾರ ಬಗ್ಗೆ, ಲೋನ್ ತೀರಿಸೋದ್ರ ಬಗ್ಗೆ, ಮತ್ತು ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಬಗ್ಗೆ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಎಷ್ಟು ಬೇಗ ಆಗುತ್ತೆ ಅಷ್ಟು ಸಾಧ್ಯ ರಿಟೈರ್ಮೆಂಟ್ ತೊಗೊಂಡು ನಿಮ್ಮ ಲೈಫನ್ನ ಎಂಜಾಯ್ ಮಾಡೋದಕ್ಕೆ ರಿಲೆವೆಂಟ್ ನಾನು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ವೆಲ್ತಿ ಕೃಷ್ಣ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲು. ನೀವು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಿಮ್ಮ ಮೊಬೈಲ್ ಮುಖಾಂತರನೋ ಅಥವಾ ನಿಮ್ಮ ಲ್ಯಾಪ್ಟಾಪ್ ಥ್ರೂ ನಿಮ್ಮ ಯೂಟ್ಯೂಬ್ ಚಾನಲ್ನ ಲಾಗಿನ್ ಆಗಿ ವೆಲ್ತಿ ಕೃಷ್ಣ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ನನ್ನ ಸ್ನೇಹಿತರಿಗೂ ಕೂಡ ಹೇಳಬೇಕು ಅಥವಾ ನಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿ ತಿಳಿಸ್ಬೇಕು ಅಂದಿದ್ರೆ ಅದು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಈ ಮಾಹಿತಿ ನಿಮ್ಮ ಲೈಫ್ ಬೆಳವಣಿಗೆಗೆ ಮತ್ತು ನಿಮ್ಮ ಸಂಸಾರ ಅಥವಾ ನಿಮ್ಮ ಕುಟುಂಬಕ್ಕೆ ಉಪಯೋಗ ಆಗುವಂಥ ಮಾಹಿತಿಗಳನ್ನು ನಾನು ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಇನ್ನೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ಚಾಟಲ್ಲಿ, ನಾನು ಅದನ್ನು ನೋಡಿಬಿಟ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫ್ರೆಂಡ್ಸ್. ನನ್ನ ಇವತ್ತಿನ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, 6 ಜಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ. ಮೊದಲನೇ ಜಾರ್ ಅಂತ ಹೇಳಿದರೆ ನಾನು ನಿಮಗೆ ತೋರಿಸ್ತೀನಿ. ಇದು ಜಾರ್ ಲೈಕ್ ಈ ಥರ ಇನ್ವೆಸ್ಟ್ಮೆಂಟ್ ಅಂದರೆ ನೀವು 6 ಜಾರನ್ನು ಕೂಡ ನೀವು ತಗೊಳ್ಬೇಕು. ಮೊದಲನೇ ಜಾರ್ ಬಂದು ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟ್ ಅಂತೇಳಿ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಕಾಂಪೊನೆಂಟ್ ಅಂತ ಹೇಳ್ಬಿಟ್ಟು. ಏನಂತ ಹೇಳಿದ್ರೆ ಇದು 10% ಆಫ್ ದ ಅಮೌಂಟ್, ನಿಮ್ದು ಏನು ಆದಾಯ ಬರುತ್ತೆ ಆ 10% ಅಷ್ಟು ಹಣನ ಈ ಒಂದು ಫೈನಾನ್ಷಿಯಲ್ ಜಾರಿಗೆ ನೀವು ಹಾಕ್ತಾ ಹೋಗ್ತೀರ. ಯಾಕೆಂತ ಹೇಳಿದ್ರೆ ಇದು ಪ್ಯೂರ್ಲಿ ಫಾರ್ ದ ಫ್ರೀಡಮ್ ಅಕೌಂಟ್. ನಿಮಗೆ ಯಾವಾಗ ಅವಶ್ಯಕತೆ ಇರುತ್ತೆ ಆ ಹಣನ ನೀವು ತೆಗೆದು ಅಥವಾ ನಿಮ್ಮ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತನಾದರೂ ನೀವು ಟ್ರೀಟ್ ಮಾಡ್ಬೋದು. ಆ 10% ಹಣ ಏನಿದೆ ಆ 10% ಹಣ ಪ್ರತಿ ತಿಂಗಳು ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂದರೆ ಡಬ್ಬದಲ್ಲಿ ಹಾಕ್ತಾ ಹೋಗಬೇಕು. ಡಬ್ಬದಲ್ಲಿ ಹಾಕಿದ ನಂತರ 1 ತಿಂಗಳ ಕೊನೆ ನಂತರ ನಿಮಗೆ ಎಷ್ಟು ಹಣ ಈ ಡಬ್ಬದಲ್ಲಿ ಸೇವಿಂಗ್ಸ್ ಆಗಿರುತ್ತೆ ಆ ಹಣನ ತೆಗೆದುಬಿಟ್ಟು ನೀವು ನಿಮ್ಮ ಖಾತೆ, ಅಂದರೆ ಇಲ್ಲಿ ನೀವು 6 ಜಾರ್ ಮಾಡ್ತೀರಾ, ಅದೇ ಥರ ಖಾತೆ 3 ಅಥವಾ 4 ಖಾತೆ ಅಥವಾ 5 ಖಾತೆ ನೀವು ಅಕೌಂಟಲ್ಲಿ ಓಪನ್ ಮಾಡಿದರೆ ಆ ಖಾತೆಗೆ ಪರ್ಟಿಕ್ಯುಲರ್ ಖಾತೆಗೆ ನಿಮ್ಮ ತಗೊಂಡೋಗ್ಬಿಟ್ಟು ಡೆಪಾಸಿಟ್ ಮಾಡೋದು. ಇದು ಮೊದಲನೇದು. ಅಂದರೆ 6 ಜಾರಲ್ಲಿ ಮೊದಲನೇ ಜಾರು ಫೈನಾನ್ಷಿಯಲ್ ಫ್ರೀಡಮ್ ಅಕೌಂಟ್, FFA ಅಂತೇಳ್ಬಿಟ್ಟು. ಎರಡನೇದು ಬಂದು ಲಾಂಗ್ ಟರ್ಮ್ ಗೋಲ್ ಅಥವಾ ಲಾಂಗ್ ಟರ್ಮ್ ಸೇವಿಂಗ್ಸ್. ಲಾಂಗ್ ಟರ್ಮ್ ಸೇವಿಂಗ್ಸ್ ಅಂತ ಹೇಳಿದ್ರೆ 5 to 10%, ಮಿನಿಮಮ್ 5 to 10% ಅದನ್ನು ನಿಮ್ಮ ಲಾಂಗ್ ಟರ್ಮ್ ಗೋಲ್. ಉದಾಹರಣೆಗೆ ನಾನು 2 ವರ್ಷ ಬಿಟ್ಟು ನಾನು ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಅಥವಾ 1 ವರ್ಷ ಬಿಟ್ಟು ಬೈಕ್ ಪರ್ಚೇಸ್ ಮಾಡಬೇಕು, ಅಥವಾ ಇನ್ನು 5 ವರ್ಷ ಬಿಟ್ಟು ನಾನು ಮನೇನ ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಈ ಥರದ ವಿಚಾರಕ್ಕೆ ನೀವೇನಾದರೂ ನಿಮ್ಮ ಗೋಲ್ ಸೆಟ್ಟಿಂಗ್ ಇದ್ದರೆ ಅಲ್ಲಿಗೆ, ಅಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಲಾಂಗ್ ಟರ್ಮ್ ಸೇವಿಂಗ್ಸ್ ಬಗ್ಗೆ ನೀವು ಇನ್ನೊಂದು ಜಾರ್, ಈ ಥರದನ್ನು ಒಂದು ಜಾರ್ನ ನೀವು ರೆಡಿ ಮಾಡ್ಕೊಳ್ತೀರಾ. ಆ ಜಾರ್ ರೆಡಿ ಮಾಡ್ಕೊಂಡಿದ ನಂತರ ನೀವು ಆ ಡಬ್ಬಕ್ಕೆ ಪ್ರತಿ ಬಾರಿ ಅಥವಾ ಪ್ರತಿ ತಿಂಗಳು ಅಥವಾ ಪ್ರತಿ 15 ದಿವಸಕ್ಕೊಮ್ಮೆ ನಿಮಗೆ ನಿಮ್ಮ ಹಣನ ಹೇಗೆ ಇನ್ಕಮ್ ಬರ್ತಾ ಇರುತ್ತೆ ಅಥವಾ ಹೇಗೆ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಅದರ ಆಧಾರದ ಮೇಲೆ 5 to 10% ಅಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಬೇಕು. ಮೂರನೇ ಜಾರ್ ಬಂದು ನೆಸೆಸಿಟಿ. ಏನಂತ ಹೇಳಿದ್ರೆ ನಿಮ್ಮ ಪ್ರತಿ ತಿಂಗಳ ಖರ್ಚು, ಮನೆ ಖರ್ಚು, ಅಂದರೆ ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಏನಿದೆ ಅದಕ್ಕೆ ರಿಲೆವೆಂಟು ನೀವು ಎಕ್ಸ್ಪೆಂಡಿಚರ್ ಮಾಡೋದಾದರೆ 50 to 55%, ಅಂದರೆ 50ರಿಂದ 50% ಅಷ್ಟು ಹಣ ಈ ಡಬ್ಬದಲ್ಲಿ ನಿಮ್ಮ ಸಂಬಳ ಆದ ತಕ್ಷಣಕ್ಕೆ ಅಥವಾ ನಿಮಗೆ ಕಮಿಷನ್ ಬಂದ ನಂತರ ಅಥವಾ ನಿಮ್ಮ ಬೇರೆ ಅದರ್ ಸೋರ್ಸಸ್ ಆಫ್ ಇನ್ಕಮಿಂದ ಏನೆಲ್ಲ ಬರುತ್ತೆ ಅಷ್ಟು ಹಣ, ಅಂದರೆ ಮಿನಿಮಮ್ 50 to 55% ಅಷ್ಟು ಹಣನ ಈ ಜಾರಲ್ಲಿ ನೀವು ಹಾಕಬೇಕು ಪ್ರತಿ ತಿಂಗಳು. ಈ ಜಾರ್ ಅಂದರೆ ನೆಸೆಸಿಟಿ ಏನಿದೆ ಅದು ಪ್ಯೂರ್ಲಿ ಫಾರ್ ದ ರೇಷನ್ಗೆ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗೆ, ವಾಟರ್ ಬಿಲ್ಗೆ ಅಥವಾ ಆ ದಿನನಿತ್ಯ ಆಗುವಂಥ ಖರ್ಚುಗಳಿಗೆ ನೀವು ಅದನ್ನು ಹಣನ ಯುಟಿಲೈಸ್ ಮಾಡೋದಕ್ಕೆ ಅಂತಲೇ ನೀವು ಆ
ಒಂದು ಅಕೌಂಟ್ ಅಥವಾ ಒಂದು ಜಾರ್ನ ಮಾಡಿಟ್ಕೊಂಡ್ರೆ ಆ ಅಕೌಂಟಿಗೆ ಅಥವಾ ಜಾರಿಗೆ ನೀವು ಡೆಪಾಸಿಟ್ ಮಾಡ್ತಾ ಹೋಗ್ತೀರ. ಸೊ ಉಳಿದಿದ್ದಂಥ ಹಣ ನಿಮ್ಮ ಎಂಡ್ ಆಫ್ ದ ಮಂತ್ ನಿಮ್ಮ ಯಾವುದು ರಿಟೈರ್ಮೆಂಟ್ ಬೆನಿಫಿಟ್ ಇದೆಯೋ ಅಥವಾ ನಿಮ್ಮ ಲಾಂಗ್ ಟರ್ಮ್ ಸೇವಿಂಗ್ಸ್ ಅಥವಾ ಗೋಲ್ ಏನಿದೆ ಅಥವಾ ನಿಮ್ಮ ಮಕ್ಕಳಿಗೆ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಏನಿದೆ ಆ ಡಬ್ಬಕ್ಕೆ ಅಥವಾ ಆ ಒಂದು ಅಕೌಂಟಿಗೆ ನೀವು ಅದನ್ನು ಹಣನ ಟ್ರಾನ್ಸ್ಫರ್ ಮಾಡುವಂಥದ್ದು. ನಾಲ್ಕನೇದು ಫನ್ ಕಂಪಾರ್ಟ್ಮೆಂಟ್ ಅಥವಾ ಫನ್ ಜಾರ್ ಅಂತ ಹೇಳ್ಬೋದು. ಇದು ಪ್ಯೂರ್ಲಿ ಫಾರ್ ಫನ್, ನಿಮ್ಮ ಎಂಟರ್ಟೈನ್ಮೆಂಟಿಗೆ, ನಿಮಗೆ ಅಂದರೆ ನಿಮ್ಮ ಇಂಡಿವಿಜುವಲ್ ಯುವರ್ ಸೆಲ್ಫ್. ಇದು ಈ ಹಣ ಯಾರಿಗೂ ಕೂಡ ಬೇರೆ ನಿಮ್ಮ ಫ್ಯಾಮಿಲಿಗಾಗಲಿ ಅಥವಾ ನಿಮ್ಮ ಬೇರೆ ಸಂಬಂಧಿಕರಿಗಾಗಲಿ ಖರ್ಚು ಮಾಡೋಂಥದ್ದಲ್ಲ. ಪ್ಯೂರ್ಲಿ ಫಾರ್ ಯುವರ್ ಎಂಟರ್ಟೈನ್ಮೆಂಟ್ ಇಟ್ಸ್ ಸೆಲ್ಫ್ ಓನ್ಲಿ. ಅದಕ್ಕೆ ನೀವು ಖರ್ಚು ಮಾಡೋಂಥದ್ದು. ಒಂದು ವೇಳೆ ನಾನು ಸಿನಿಮಾ ಹೋಗಬೇಕು ಅಂದರೆ ಸಿನಿಮಾ ಹೋಗುವಂಥದ್ದು, ಅಥವಾ ಬೇರೆ ನೀವು ಏನಾದರೂ ನಿಮಗೆ ಇಷ್ಟ ಆದಂಥ ತಿಂಡಿ ತಿನ್ನಬೇಕು ಅಂದರೆ ನಿಮಗೆ ಅನಿಸಿದ್ದು ಮಾಡಲಿಕ್ಕೆ ನೀವು 5 to 10% ಹಣ 4ನೇ ಜಾರಿಗೆ ಹಾಕುವಂಥದ್ದು. 5ನೇ ಜಾರು ಎಜುಕೇಷನ್ ಪ್ಯೂರ್ಲಿ ಫಾರ್ ಎಜುಕೇಷನ್ ಟು 5 to 10%. ದಿಸ್ ಈಸ್ ಆಲ್ಸೋ ಫಾರ್ ಯುವರ್ ಲರ್ನಿಂಗ್ಸ್, ಅಂದರೆ ನಿಮ್ಮ ಬೆಳವಣಿಗೆಗೆ ಅಥವಾ ನಿಮ್ಮ ಈ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು 5 to 10% ಆಫ್ ದ ಇನ್ವೆಸ್ಟ್ಮೆಂಟ್ ಫಾರ್ ದ 5th ಜಾರ್. 6ನೇದು ಕಾಂಟ್ರಿಬ್ಯೂಷನ್. ಡೂ ಸಮ್ ಗುಡ್ ಕರ್ಮ ಅಥವಾ ಡೂ ಸಮ್ ಗುಡ್ ಡೊನೇಷನ್ ಟು ದ ಎಜುಕೇಷನ್ ಸೊಸೈಟಿಗೋ ಅಥವಾ ನಿಮಗೆ ಯಾವ ಒಂದು ಸಂಘ ಸಂಸ್ಥೆ ಕೊಡಬೇಕು ಅಂತ ಅನಿಸುತ್ತೆ ಆ ಸಂಘ ಸಂಸ್ಥೆಗಳಿಗೆ ಅಥವಾ ಆ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು ಅಥವಾ ಕಣ್ಣಿಲ್ಲದೆ ಅನ್ನೋಂಥದ್ದಾಗಿರ್ಬೋದು ಅಥವಾ ಬೇರೆ ನಿಮಗೆ ಯಾವ ಸಂಘ ಸಂಸ್ಥೆಗಳಿಗೆ ಕೊಡಬೇಕು ಅನಿಸುತ್ತೆ ಅಥವಾ ದೇವಸ್ಥಾನಗಳಿಗೆ ಕೊಡಬೇಕು ಅನಿಸುತ್ತೆ ಅದಕ್ಕೆ 5 to 10% ಆಫ್ ದ ಯುವರ್ ಸೇವಿಂಗ್ಸ್ನ ತೆಗೆದಿಡುವಂಥದ್ದು. ಲಾಸ್ಟ್ನೇದು ಟ್ರಾವೆಲ್ ಎಕ್ಸ್ಪೆಂಡಿಚರ್, ಅಂದರೆ 7ನೇದು ಟ್ರಾವೆಲ್ ಎಕ್ಸ್ಪೆಂಡಿಚರ್. ದಟ್ ಈಸ್ ಏನಂತ ಹೇಳಿದ್ರೆ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಒನ್ಸ್ ಇನ್ ಎ ಇಯರ್ ನೀವು ಟ್ರಾವೆಲ್ ಹೋಗುವಂಥದ್ದಾಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಹೋಗುವಂಥದ್ದಾಗಿರ್ಬೋದು, ಬೇಸ್ಡ್ ಆನ್ ಯುವರ್ ಗೋಲ್ಸು ಮತ್ತು ನಿಮ್ಮ ಫ್ಯಾಮಿಲಿ ಒಂದು ಎಂಟರ್ಟೈನ್ಮೆಂಟಿಗೆ ಅಥವಾ ನೀವು ಟೈಮ್ ಕೊಡುವಂಥದ್ದು ಫ್ಯಾಮಿಲಿಗೆ, ಅದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಅಥವಾ ಲರ್ನಿಂಗ್ ಗೇಮ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಸಪ್ರೇಟ್ ಒಂದು ಕಾಂಪೊನೆಂಟ್ ಅಥವಾ ಜಾರ್ ಓಪನ್ ಮಾಡ್ಕೊಳ್ಳಿ. ಅಂದರೆ ಈ ಕಳೆದ 6-7 ಏನು ಜಾರ್ಗಳ ಬಗ್ಗೆ ನಾನು ಹೇಳಿದೆ ಆ ಜಾರ್ಗಳಿಗೆ ಪ್ರತಿಯೊಂದು ಜಾರಿಗೂ ಒಂದು ಸ್ಟಿಕ್ಕರ್ ಪೇಸ್ಟ್ ಮಾಡಿಬಿಟ್ಟು ನೀವು ಈ ಜಾರಿಗೆ ಇಷ್ಟು ಹಣ, ಈ ಜಾರಿಗೆ ಇಷ್ಟು ಹಣ ಅಂತ ನೀವು ಸಗ್ರಿಗೇಟ್ ಮಾಡಿಕೊಂಡ್ರೆ ನಿಮ್ಮ ಪ್ರತಿ ತಿಂಗಳು ಹಣನ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಜಾರ್ ಅಂದರೆ 7 ಜಾರ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಗೋಲ್ ಬೇಸ್ಡ್ ಜಾರ್ ಅಟ್ಲೀಸ್ಟ್ ಮಿನಿಮಮ್ 3 to 4 ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಜಾರ್ ನಿಮಗೆ ಅಕೌಂಟಿಗೆ ಹಾಕ್ತೀವಿ ಅಂದರೆ ಅಕೌಂಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಕೌಂಟಲ್ಲಿ ಹಾಕ್ಬಿಟ್ಟು ನೀವು ಅದರಿಂದ ಅಂದರೆ ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಪ್ರತಿ ತಿಂಗಳು ಆಗ್ತಾ ಹೋದರೆ ನಿಮಗೆ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಇವತ್ತಿನ ಕಂಟೆಂಟ್ ಬಂದು ದ 7 ಜಾರ್ ಫೈನಾನ್ಷಿಯಲ್ ಫ್ರೀಡಮ್ ಅಥವಾ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ನಿಮಗೆ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.